ಜ್ಯೋತಿರುಪಕ್ರಮಾಧಿಕರಣ. ಇಲ್ಲಿ ಜ್ಯೋತಿಷ್ಠೋಮ ಯಾಗದಲ್ಲಿಯೇ ಪ್ರಸಿದ್ಧವಾದ ಜ್ಯೋತಿ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿಯೇ ಸಮನ್ವಯ ಮಾಡಲಾಗುತ್ತದೆ. ವಸಂತೆ ವಸಂತೆ ಜ್ಯೋತಿಷ ಯಜೇತ ಇತ್ಯಾದಿ ಕರ್ಮಾಭಿಧಾಯಕಸ್ಯ ಕರ್ಮಕ್ರಮಾದಿ ವಿರೋಧಾತ್ ನ ಯುಜ್ಯತೆ ಇತಿ ಆತ ಆಹ. ಪ್ರತಿಯೊಂದು ವಸಂತ ಋತುವಿನಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಇವೇ ಮೊದಲಾದ ಕರ್ಮ ವಿಧಾನ ಮಾಡುವ ವಾಕ್ಯಗಳಲ್ಲಿ ಹಾಗೂ ಕರ್ಮಕ್ರಮ ವಿಧಾನ ಸೂಚಿಸುವ ವಾಕ್ಯಗಳಲ್ಲಿ ಸರ್ವಶಬ್ದ ವಾಚ್ಯತ್ವವನ್ನು ಪರಬ್ರಹ್ಮನಾದ ವಿಷ್ಣುವಿಗೆ ಹೇಳಿದರೆ ಕರ್ಮಾಭಾವ ರೂಪ ವಿರೋಧ ಬರುವುದರಿಂದ ಜ್ಯೋತಿ ಮೊದಲಾದ ಶಬ್ದಗಳು ವಿಷ್ಣು ವಾಚಕಗಳಲ್ಲ, ಯಜ್ಞವಾಚಕಗಳೇ. ಹೀಗೆ ಪೂರ್ವಪಕ್ಷ ಬರಲು ಸೂತ್ರಕಾರರು ಹೇಳುತ್ತಾರೆ. ಎಲ್ಲ ಶಬ್ದಗಳಿಗೂ ವಿಷ್ಣುವನ್ನು ಹೇಳಿದರೆ ಕರ್ಮ ಹೆಂಗೆ ಮಾಡ್ಬೇಕು? ನಾವು ಕರ್ಮವನ್ನು ಸೂಚನೆ ಮಾಡ್ತಕ್ಕಂಥ ಶಬ್ದಗಳು ಯಾವುವು? ಇಂದರೆ ಕರ್ಮನ ಇಲ್ದಂಗೆ ಆತಲ್ಲ, ಜಗತ್ತು ಹೆಂಗೆ ನಡಿಬೇಕು ಅಂತಕ್ಕಂಥ ಪ್ರಶ್ನೆ. ಆಗ ಪೂರ್ವಪಕ್ಷ ಬರಲು ಸೂತ್ರಕಾರ ಹೇಳ್ತಾರೆ, ಓಂ ಜ್ಯೋತಿರುಪಕ್ರಮಾತ್ತು ತಥಾಹಿ ಅಧೀಯತೆ ಏಕೆ ಓಂ. 116ನೇ ಸೂತ್ರ. ಏಕೇಹಿ ಐತರಿಯ ಶಾಖಾದವರು ಉಪಕ್ರಮವಿರುವುದರಿಂದ ಜ್ಯೋತಿಷ್ಠೋಮಾದಿ ಶಬ್ದವಾಚ್ಯನು ಪರಬ್ರಹ್ಮನೇ. ಏಕೆಂದರೆ ತಥಾ ಭಗವದ್ವಾಚಕಗಳೆಂದು ಅಧೀಯತೆ ಅಭ್ಯಾಸ ಮಾಡಿರುತ್ತಾರೆ. ಜ್ಯೋತಿಷಾ ಯಜೇತ್ ಎಂಬ ವೇದವಾಕ್ಯದಲ್ಲಿ ಜ್ಯೋತಿ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಹಿ ಐತರಿಯ ಶಾಖಾದವರು ಇತ್ಯಾದಿ ಏಷ ಇಮಂ ಲೋಕಂ ಅಭ್ಯಾರ್ಚತ್ ಎಂಬಲ್ಲಿ ಶತರ್ಚಿ ಮೊದಲಾದ ಶಬ್ದವಾಚ್ಯನು ಪರಬ್ರಹ್ಮ ವಿಷ್ಣು ಎಂದು ಆರಂಭಿಸಿ ಸರ್ವಶಬ್ದವಾಚ್ಯನು ಪರಬ್ರಹ್ಮ ವಿಷ್ಣುವು ಎಂದು ಉಲ್ಲೇಖ ಮಾಡಿರುತ್ತಾರೆ. ಬ್ರಹ್ಮಾದಿ ಸಕಲರ ದೇಹ ಪ್ರವೇಶಿಸಿ 100 ವರ್ಷ ಕಾಲ ಇದ್ದುದರಿಂದ ವಿಷ್ಣುವಿಗೆ ಶತರ್ಚಿ ಎನ್ನುವರು. ಜ್ಯೋತಿರಾದಿ ಕರ್ಮ ವಾಚಕತ್ವೇನ ಪ್ರಸಿದ್ಧಾಭಿಧೇಯೋಪಿ ಸ ಏವ ಏಷ ಇಮಂ ಲೋಕಮಭ್ಯಾರ್ಚತ್ ಇತ್ಯುಪಕ್ರಮ ಕ್ರಮ್ಯ. ತಾವಾ ಏತಾಃ ಸರ್ವಾ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾವೃತಿಃ ಪ್ರಾಣ ಏವ ಪ್ರಾಣರುಚ ಇತ್ಯೇವ ವಿದ್ಯಾತ್ ಐತರೇಯ ಅರಣ್ಯಕ ಇತಿ ಹೃದೀಯತೆ. ಏಕೆ ಐತರೇಯ ಶಾಖೆಯವರು ಹೀಗೆ ಹೇಳುವರು. ಜ್ಯೋತಿಷ್ಠೋಮಾದಿ ಕರ್ಮಗಳು ಕಾಲಕರ್ಮ ದೇಶ ಅಧಿಕಾರಿ ಫಲಕ್ರಮಾದಿ ವಾಚಕಗಳೆಂದು ಪ್ರಸಿದ್ಧವಾದ ಹೇಳಿಕೆ ಇದ್ದರೂ ಪರಮಾತ್ಮನಾದ ವಿಷ್ಣುವೇ ಮುಖ್ಯ ವಾಚ್ಯನು ಆಗಿರುವನು ಎಂದು ತಿಳಿಯುವರು. ಮುಖ್ಯವಾಗಿ ವಾಚ್ಯನು ಪರಮಾತ್ಮನೇ, ಅಮುಖ್ಯವಾಗಿ ಅವೆಲ್ಲಕ್ಕೂ ಫಲಕ್ರಮಾದಿ ವಾಚಕಗಳು. ಏಕೆಂದರೆ ಪರಮಾತ್ಮನೇ ಚತುರ್ಮುಖ ಬ್ರಹ್ಮ ಮುಂತಾದವರ ದೇಹವನ್ನು ಪ್ರವೇಶಿಸಿದನು. ಎಲ್ಲ ಋಷಿಗಳು, ಎಲ್ಲ ವೇದಗಳು, ಎಲ್ಲ ಸಮುದ್ರ ಘೋಷಗಳು ಒಬ್ಬ ಪ್ರಾಣನನ್ನೇ ಪ್ರತಿಪಾದಿಸುತ್ತವೆ ಅಂತ ಹೇಳಿದೆ. ಆ ಪ್ರಾಣನು ಪರಬ್ರಹ್ಮನಾದ ವಿಷ್ಣುವೇ ಎಂದು ತಿಳಿಯಬೇಕು. ಆ ಪ್ರಾಣನಾಮಕ ಪರಮಾತ್ಮನನ್ನೇ ಋಕ್ಕುಗಳು ಎಂದು ತಿಳಿಯುವುದು ಎಂದು ಕೆಲವು ಶಾಖೆಯವರು ಹೇಳುತ್ತಾರೆ. ಎಲ್ಲ ಶಬ್ದಗಳು ಪರಮಾತ್ಮ ವಾಚಕವಾದರೆ ಜ್ಯೋತಿಷ್ಠೋಮಾದಿ ಯಜ್ಞವಾಚಕ ಜ್ಯೋತಿ ಮುಂತಾದ ಶಬ್ದಗಳು ಅರ್ಥವಿಹೀನವಾಗುತ್ತವೆ. ಅದಕ್ಕೇನು ವ್ಯಾಲ್ಯೂನೇ ಇಲ್ಲದಂಗೆ ಆಗ್ತದೆ. ಯಜ್ಞಾದಿ ಕರ್ಮಗಳೇ ಇಲ್ಲವಾಗಿ ಹೋಗುತ್ತವೆ. ಆದ್ದರಿಂದ ಜ್ಯೋತಿಷ್ಠೋಮಾದಿ ಮೊದಲಾದ ಶಬ್ದಗಳು ಆಯಾ ವಿಷಯವನ್ನು ಪ್ರತಿಪಾದಿಸುತ್ತವೆ, ಪರಮಾತ್ಮನನ್ನು ಪ್ರತಿಪಾದಿಸುವುದಿಲ್ಲ ಅಂತ ಪೂರ್ವಪಕ್ಷ ಬರುವುದು ಯುಕ್ತವಲ್ಲ. ಏಕೆಂದರೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ಸರ್ವಶಬ್ದ ವಾಚ್ಯನು, ಸರ್ವಶಬ್ದ ಪ್ರತಿಪಾದ್ಯನು ಎಂದು ಐತರೇಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಸೂಚನೆ ಮಾಡಿದರೂ ಕೂಡ ಕಾರ್ಯವೃತ್ತಿಯಿಂದ ಅವುಗಳನ್ನು ಸೂಚನೆ ಮಾಡ್ತವೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಂ ಕಲ್ಪನೋಪದೇಶಾಚ್ಚ ಮಧ್ವಾದಿವತ್ ಅವಿರೋಧ ಓಂ. 117ನೇ ಸೂತ್ರ. ಛಾಂದೋಗ್ಯ ಶ್ರುತಿಯಲ್ಲಿ ಆಸಾವಾದಿತೋ ಬ್ರಹ್ಮ ಮಧು ವಿದ್ಯಾದಿ ಪ್ರಸಂಗದಲ್ಲಿ ಯೋಗ ರೂಢ್ಯಾದಿಗಳೇನೂ ಇಲ್ಲವಾದರೂ ಮಧ್ವಾದಿವತ್ ಮಧುಪದಕ್ಕೆ ಉಪಾಸ್ಯ ಭಗವದ್ರೂಪಾರ್ಥಕತೆ ಹೇಳಿರುವಂತೆ ಕಲ್ಪನೋಪದೇಶಾತ್ ಅರ್ಥಕಲ್ಪನೆ ಹೇಳಿರುವುದರಿಂದ ಅವಿರೋಧ ಯಾವುದೇ ವ್ಯುತ್ಪತ್ತಿ ವಿರೋಧವು ಬರುವುದಿಲ್ಲ. ಲೋಕಸಿದ್ಧ ರೂಢಿ ಯೋಗ ರೋಗಹೊಡುವುದಿ ಮುಂತಾದ ವೃತ್ತಿಗಳನ್ನು ಒಪ್ಪಿಕೊಂಡು ಕಲ್ಪನಾ ವೃತ್ತಿ ನಿಯಮಂ ಉಪೇತ್ಯ ಮಹಾಯೋಗ
ಯೋಗವೃತ್ತಿಯಿಂದ ಸರ್ವಶಬ್ದವಾಚ್ಯನು ಪರಮಾತ್ಮನು ಎಂದು ಹೇಳಿದರೆ ಕರ್ಮ ವಿಷಯಕ ವಿರೋಧವಿಲ್ಲ. ಏಕೆಂದರೆ ಆ ಶಬ್ದಗಳು ಅಮುಖ್ಯ ವೃತ್ತಿಯಿಂದ ಇತರ ವಾಚಕಗಳಾಗಿವೆ. ಮುಖ್ಯ ವೃತ್ತಿಯಿಂದ ವಾಚಕಗಳು, ಅಮುಖ್ಯ ವೃತ್ತಿಯಿಂದ ಲೋಕ ವ್ಯವಹಾರದ ವಾಚಕಗಳಾಗಿವೆ. ಆದ್ದರಿಂದ ಅದೇನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ. ಆಸೌ ಆದಿತ್ಯೋ ದೇವಮಧು ಎಂಬಲ್ಲಿ ಮಧು ಶಬ್ದವು ಮುಖ್ಯವಾಗಿ ವಿಷ್ಣುವಾಚಕವಾದರೂ ಅಮುಖ್ಯವಾಗಿ ಜೇನುತುಪ್ಪವನ್ನು ತಿಳಿಸುತ್ತದೆ. ಅದೇ ರೀತಿಯಲ್ಲಿ ಇತರ ಎಲ್ಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕಗಳು ಮತ್ತು ಅಮುಖ್ಯವಾಗಿ ಇತರ ವಾಚಕಗಳು ಆಗಿರುತ್ತವೆ. ಮಧುವಿದ್ಯಾದಿವತ್ ಸರ್ವಶಬ್ದಾರ್ಥತ್ವೇನ ಪರಸ್ಯ ಕಲ್ಪನೋಪದೇಶಾಚ್ಚ ನ ಕರ್ಮಕ್ರಮಾದಿ ವಿರೋಧ. ಮಧುವಿದ್ಯೆಯಲ್ಲಿ ಮಧು ಶಬ್ದವನ್ನು ಆದಿತ್ಯಸ್ಥ ವಿಷ್ಣುವಿನಲ್ಲಿ ಬಳಸಿದಂತೆ ಸರ್ವಶಬ್ದಗಳ ಅರ್ಥವನ್ನು ವಿಷ್ಣುವಿನಲ್ಲಿ ನಿರ್ಧರಿಸುವ ಕ್ರಮವನ್ನು ಯೋಗವೃತ್ತಿ ಇತ್ಯಾದಿ ಕ್ರಮಗಳು ಹೇಳಿರುವುದರಿಂದ ಉಪದೇಶಾತ್ ಯಜ್ಞಾದಿ ಕರ್ಮ ಮತ್ತು ಕ್ರಮ ವಿರೋಧವಿಲ್ಲ. ಯಾವುದಕ್ಕೂ ಅದು ವಿರೋಧವಿಲ್ಲ. ಜ್ಯೋತಿರುಪಕ್ರಮಾದಿ ರಚನೆ ವಿಷಯ, ಜ್ಯೋತಿ ಶಬ್ದವೇ ವಿಷಯ. ಸಂಶಯ: ಜ್ಯೋತಿ ಅಂದರೆ ಜ್ಯೋತಿಷ್ಠೋಮಯಾಗವೋ ವಿಷ್ಣುವೋ ಎಂಬ ಸಂಶಯ. ಪೂರ್ವಪಕ್ಷ: ಜ್ಯೋತಿ ಎಂದರೆ ಜ್ಯೋತಿಷ್ಠೋಮ ಯಾಗ, ಏಕೆಂದರೆ ಇದು ಲೋಕಪ್ರಸಿದ್ಧವಾದ ಅರ್ಥ. ಯೋಗವೃತ್ತಿಯಿಂದ ಜ್ಯೋತಿ ಶಬ್ದವು ವಿಷ್ಣುವಾಚಕವಾದರೆ ಕರ್ಮವಾಚಕ ಸಹ ಶಬ್ದಗಳು ಅರ್ಥಹೀನವಾಗಿ ಕರ್ಮಗಳೇ ಇಲ್ಲವಾಗುತ್ತವೆ. ಅಲ್ಲದೆ ಯೋಗಕ್ಕಿಂತ ರೂಢಿ ಪ್ರಬಲ, ಯೋಗಾತ್ ರೂಢಿ ಬಲಿಯಸಿ ಅಂತ ವಾಕ್ಯ ಇರುವುದರಿಂದ ಆದ್ದರಿಂದ ಜ್ಯೋತಿ ಶಬ್ದವು ಜ್ಯೋತಿಷ್ಠೋಮಯಾಗ ವಾಚಕ, ಪರಮಾತ್ಮ ವಾಚಕ ಅಲ್ಲ ಅಂತ ಪೂರ್ವಪಕ್ಷ ಬಂದಾಗ ಸಿದ್ಧಾಂತ ಹೇಳ್ತದೆ. ಜ್ಯೋತಿ ಅಂದರೆ ಪರಬ್ರಹ್ಮನಾದ ವಿಷ್ಣುವೇ. ಐತರೇಯದಲ್ಲಿ ಏಷ ಇಮಂ ಲೋಕಮಭ್ಯರ್ಚತ್ ಎಂದು ಹೇಳುತ್ತಾ ಕೆಲವೊಂದು ಶಬ್ದಗಳ ಸಮನ್ವಯವನ್ನು ತೋರಿಸಿ ಕೊನೆಯಲ್ಲಿ ಎಲ್ಲ ಮಂತ್ರಗಳು ಎಲ್ಲ ವೇದಗಳು ಪರಮಾತ್ಮನನ್ನೇ ಹೇಳುತ್ತವೆ ಎಂದು ಉಪಸಂಹಾರ ಮಾಡಿದ್ದಾರೆ. ಸರ್ವ ರುಚಃ ಸರ್ವೇ ವೇದಾಃ ಸರ್ವೇ ಕೋಶಾಃ ಏಕೈವ ವ್ಯಾಹೃತಿ ಎಂಬ ಐತರೇಯ ಶಾಖೆಯ ಜ್ಯೋತಿಯನ್ನು ಪರಬ್ರಹ್ಮನೆಂದು ತಿಳಿಸಿದೆ. ಹೀಗೆ ಪರಮ ಮುಖ್ಯ ವೃತ್ತಿಯಿಂದ ಶಬ್ದಗಳು ವಿಷ್ಣುವಾಚಕಗಳೇ ಆಗಿದ್ದು ಅವು ಅಮುಖ್ಯ ವೃತ್ತಿಯಿಂದ ಅನ್ಯವಾಚಕ ಎಂದು ಹೇಳುವುದರಲ್ಲಿ ಯಾವುದೇ ವಿರೋಧವಿಲ್ಲ. ಹಾಗೆ ಹೇಳಬೇಕು. ಮಧು ಶಬ್ದ ದೇವಮಧು ಎಂದರೆ ಆದಿತ್ಯಸ್ಥ ವಿಷ್ಣು ಎಂಬುದು ಮುಖ್ಯಾರ್ಥವಾದರೂ ಅಮುಖ್ಯ ವೃತ್ತಿಯಿಂದ ಜೇನುತುಪ್ಪದಲ್ಲಿ ವ್ಯವಹರಿಸಲ್ಪಡುತ್ತದೆ. ಮತ್ತು ಮುಂದಿನ ಅಧಿಕರಣ ಸೂತ್ರ ತಿಳಿದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.